ಸೀನು ಒಂದು ಕೆಲಸ ಮಾಡೋಣ. ಉಲ್ಲಾಸ್ ಬದಲು ಪದ್ಮಾವತಿ ಹತ್ರ ಕೇಳೋಣವಾ? ಏಯ್, ತಲೆ ಕೆಟ್ಟಿದ್ದೇನೋ ನಿನಗೆ? ಅವ್ರು ನನಗೆ ಹೆಲ್ಪ್ ಮಾಡಕ್ ಬಂದು ಅವರು ಹಾಸ್ಪಿಟಲ್ನಲ್ಲಿದ್ದಾರೆ. ನನ್ನಿಂದಾಗಿ 10 ಲಕ್ಷ ಕಳ್ಕೊಂಡಿದ್ದಾರೆ. ಮತ್ತೆ ಅವ್ರ ಹತ್ರ ದುಡ್ಡು ಹೆಂಗೋ ಕೇಳೋದು? ನಿನ್ನ ಹತ್ರ ಇದಕ್ಕಿಂತ ಬೆಟರ್ ಆಪ್ಷನ್ ಇದೆಯಾ ಹೇಳು? ರಾತ್ರಿ ಅಲ್ಲ ಅಲ್ಲಿದ್ರು 30,000 ರೂಪಾಯಿ ಸಿಗ್ಲಿಲ್ಲ ನಮಗೆ. ರಾತ್ರಿ ಅಲ್ಲ ಎಲ್ಲೋಗಿದ್ರು? ನಿಮ್ಮನ್ನೇ ಕೇಳ್ತಿರೋದು. ಆಚೆ ಹೋಗಿದ್ವಿ. ಆಚೆ ಅಂದ್ರೆ? ಆಚೆ ಅಂದ್ರೆ ಹೊರಗ. ಸ್ವಲ್ಪ ದಿನದಲ್ಲೇ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ. ನೀನು ಈಗನ ಸ್ವಲ್ಪ ಪಕ್ಕಕ್ಕಿಡೋ. ಆಯ್ತು ಬಿಡಪ್ಪ, ಒಬ್ಬನೇ ನಿಂತ್ಕೊಂಡು ಅಳ್ತಾರು, ಏನು ಮಾಡೋಕ್ಕಾಗಲ್ಲ. ನೀವಂತೂ ಫೋನ್ ಮಾಡ್ಲಿಲ್ಲ. ಅಟ್ಲೀಸ್ಟ್ ನಾನು ಫೋನ್ ಮಾಡಿದಾಗಾದ್ರೂ ಎತ್ತಬೇಕು ತಾನೆ. ಪಾವ್ ಬಾಜಿ ಚೆನ್ನಾಗಿರ್ಲಿಲ್ಲ. ನಿಮಗೆ ಅಂತಂದ್ಬಿಟ್ಟು ಕುಷ್ಕ ಬೋನ್ಲೆಸ್ ಕಬಾಬ್ ಪೀಸು ನಾನೇ ಹುಡುಕಿ ತಗೊಂಬಂದಿದ್ದೀನಿ. ಬರ್ಬೇಕು ತಾನೆ? ನೋಡಿಲಿ, ನೋಡು ನೋಡು, 9 ಗಂಟೆಗೆ ಫೋನ್ ಮಾಡಿದ್ದೀನಿ, ಎತ್ತಿಲ್ಲ. ನೋಡು, 10 ಗಂಟೆಗೆ ತಿರ್ಗಾ ಮಾಡಿದ್ದೀನಿ, ಎತ್ತಬೇಕು ತಾನೆ? ಎತ್ತಿಲ್ಲ. ನೋಡಿಲಿ, 12 ಗಂಟೆಗೆ ತಿರ್ಗಾ ಮಾಡಿದ್ದೀನಿ, ಅವಾಗಲೂ ರಿಸೀವ್ ಮಾಡಿಲ್ಲ. ರಾತ್ರಿ ಮಲಗೋಕ್ಕೂ ಮುಂಚೆ 2:15ಗೆ ತಿರ್ಗಾ ಮಾಡಿದೆ, ಅವಾಗಲೂ ಎತ್ತಿಲ್ಲ. ಇರೆಸ್ಪಾನ್ಸಿಬಲ್ ಫೆಲೋಸ್. ಲಾಸ್ಟ್ ಕಾಲ್ ಇಸ್ಕೊಂಡು ರಿಸೀವ್ ಮಾಡಿದ್ದು. ಐದು 5:20 ಹೇಳಿದ್ವಿ. ಎಲ್ರೂ ಹೋಗ್ತಾ ಇದ್ದೀರಾ? ಸೀನು, ಏನಾಯ್ತಾ? ಎಲ್ಲಿ ಹೋಗ್ತಾ ಇದೆಯೋ ಸೀನು? ಹೋಗಿ ಬೇಗ ಬೇಗ. ಸೀನು, ಏನಾಯ್ತು? ಆ ಮೊಬೈಲ್ ಸಿಕ್ಕಿದ್ರೆ ಅವರು ಸಿಕ್ದಂಗೆ. ಯಾವ ಮೊಬೈಲು? ಆ 3ರಲ್ಲಿ ಒಬ್ಬನ ಮೊಬೈಲು ಅಲ್ಲೇ ಕೆಳಗಡೆ ಬಿದ್ದಿದೆ. ಹಂಗಾರ ಫೋನ್ ಅಲ್ಲೇ ಬಿದ್ದೈತಿ ಅಂತಿ? ಒಂದ್ ವೇಳೆ ಪೊಲೀಸ್ನವ್ರಿಗೆ ಫೋನ್ ಸಿಕ್ಕ್ರ ನಮ್ಗಳ ಗತಿ ಏನಾಕೈತಿ? ಪೊಲೀಸ್ ಸಿಕ್ಕಿರಲ್ಲಪ್ಪ. ಸಿಕ್ಕಿದ್ರೆ ಈ ಸುತ್ತಿಗೆ ಫೋನ್ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಟ್ರ್ಯಾಕ್ ಮಾಡ್ಬೇಕಾಗಿತ್ತು. ಇನ್ನೂ ಮಾಡಿಲ್ಲ ಅಂದ್ರೆ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ. ಬೇಗ ಹೋಗೋಣ, ಫಾಸ್ಟ್ ಹೋಗೋಣ, ಫಾಸ್ಟ್ ಹೋಗು. ಸ್ವಲ್ಪ ಜಲ್ದಿ ನಡೀರಿ ಅಣ್ಣರೇ. ಅವರು ಇಲ್ಲೇ ಬಂದಾರಲ್ಲ. ಬೇಗ ನಡಿಯಲೇ ತಮ್ಮ. ಸ್ಟಾಪ್ ಸ್ಟಾಪ್, ನಿಲ್ಸು ನಿಲ್ಸು. ಅವರು ಇಲ್ಲೇ ನಿಲ್ಸಾರ? ನಿಲ್ಸಿಲ್ಲ. ಇಲ್ಲೇ ಎಲ್ಲೋ ಬಿದ್ದಿದ್ಯೋ? ಅವ್ರೇನೋ ಹುಡುಕ್ಲಿಕ್ಕತ್ತಾರಲೆ, ಫೋನೇ ಇರ್ಬೋದಾ? ಮೊದಲು ಫೋನ್ ಕಟ್ ಮಾಡಿ ಜಲ್ದಿ. ನಿಂದ ನಂಬರಿಂದ ಫೋನ್ ಬರ್ಲಿಕ್ಕೆ ಹತ್ತೈತಿ. ಲೇ, ಅವ ಫೋನ್ ಮಾಡ್ಲಿಕ್ಕತ್ತಾರಲೆ. ಏನ್ ಮಾಡೋಣ? ನನಗೆ ಗೊತ್ತಿರೋ ಹಾಗೆ ಮೊಬೈಲ್ ಅಂತದ್ದೇನು ಸಿಗ್ಲಿಲ್ಲ. ಪ್ರಾಪರ್ ಆಗಿ ಚೆಕ್ ಮಾಡಿದ್ಮೇಲೆ ನಾವು ಅಲ್ಲಿಂದ ಪ್ರೊಸೀಡ್ ಆಗೋದು. ಇಲ್ಲ ಸರ್, ಮೊಬೈಲ್ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ ಸರ್. ಆ ಮೊಬೈಲ್ ಸಿಕ್ಕಿದ್ರೆ ಅವರು ಸಿಕ್ದಂಗೆ ಸರ್. ಯಾವುದಕ್ಕೆ ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ಬಟ್ ಐ ಆಮ್ ಶೋರ್ ಅಂತದ್ದೇನು ಅಲ್ಲಿ ಇರ್ಲಿಲ್ಲ. ಸರಿ ಸರ್. ಏನಂತೆ? ಇಲ್ಲೇನೂ ಸಿಕ್ಕಿಲ್ಲ ಅಂದ್ರು. ಮತ್ ನಿಂದ ನಂಬರಿಂದ ಫೋನು ಇಲ್ಲಿ ಅವನ ಕೈಯಾಗ ಫೋನೇ ಇಲ್ಲೋಪ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಪೊಲೀಸರು ಬರೋವರೆಗೂ ನಾನು ಇಲ್ಲೇ ಇದ್ದೆ. ಅವರೇನೋ ಇಲ್ಲ ಅಂತಿದ್ದಾರೆ. ನನಗೆ ಗೊತ್ತಿದ್ದಂಗೆ ಬೇರೆಯವ್ರು ಯಾರು ಇಲ್ಲಿಗೆ ಬಂದದನ್ನ ತಗೊಂಡೋಗೋದಕ್ಕೆ ಚಾನ್ಸೇ ಇಲ್ಲ. ಅವನ ಫೋನ್ ಮಾಡ್ತಿದ್ರ? ಅಲ್ಲೇನ್ ಹುಡುಕ್ಲಿಕ್ಕತ್ತಾನ? ಮತ್ತಾರು ಫೋನ್ ಮಾಡ್ತಿರೋದು? ಕೊಡಿಲ್ಲ ಒಂದು ನಿಮಿಷ. ತಿರುಪತಿ ಹಲೋ, ತಿರುಮಲ ವೆಂಕಟೇಶ ಪರಮಾತ್ಮನಯ್ಯ ಪರದೇಶಿ ನೀನಯ್ಯ. ಹಲೋ, ಯಾರೋ ನೀನು? ನಾನು ಯಾರಂತ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಕೇಳ್ಕೊಂಬರ್ತೀನಿ. ಯಾವನು? ಅವ ಹುಚ್ಚ ಕಣಲೆ. ಅವನೇ, ಆ ಹುಚ್ಚಾನೆ. ಏನೋ 100% ಅವನೇ ಕಣೋ. ಬರಡಿ. ಏನೋ ಮಾತಾಡ್ತಾ ಇದ್ಯಾ? ಇಲ್ಲಿ ಅವನ್ನ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಮೊಬೈಲ್ ಅವನೇ ತಗೊಂಡಿದ್ದಾನೆ. ನಡೆಯೋಣ, ನಡೀರಿ. ಪ್ಲೀಸ್ ಪ್ಲೀಸ್, ಎಲ್ಲಿದೆಯೋ ಹೇಳೋ ಪ್ಲೀಸ್. ನೀನೇ ಪ್ಲೀಸ್ ಕಣ. ಬಾ ಬಾ ಬಾ. ನನ್ ಕೈ ಏನಾಯ್ತು ಅಂತ ಹೇಳಿ ನೋಡೋಣ.
ಅಪ್ಪ ಆ ಫೋನ್ ನಮ್ದೋ ತಮ್ಮ. ಯಾರ್ದ? ನಂದಪ್ಪ ತಮ್ಮ, ನಂದೋ. ಮತ್ ನನ್ ಪಾನ? ಅಯ್ಯೋ ಹುಚ್ಚು ತಮ್ಮ, ಆ ಫೋನ್ ನಂದೋಪ. ನಿನ್ ಫೋನ್ ನನಗೇನ್ ಗೊತ್ತೈತಿ? ನಿನ್ ಫೋನ್ ನನ್ನ ಹತ್ರ ಇದ್ರೆ ನೀನ್ ಯಾವ್ದ್ರಿಂದ ಮಾತಾಡ್ತಾ ಇದೀಯಾ? ಅಯ್ಯೋ ಲೇ, ಇದು ನನ್ನ ಫ್ರೆಂಡ್ ಫೋನ್ ಆಯ್ತು. ಇದು ನನ್ನ ಫ್ರೆಂಡ್ ಫೋನ್, ಅದಕ್ಕೆ ಮಾತಾಡ್ತಾ ಇದ್ದು. ಇರು, ಯಾವ್ದೋ ಗಾಡಿ ಬರ್ತಾ ಇದೆ, ಅದ್ರ ಕೆಳಗೆ ಇಟ್ಬಿಡ್ತೀನಿ. ಹುಷಾರು ಕಣತಮ್ಮ, ಫೋನ್ ಹುಷಾರಲ್ಲೇ. ಸರ್ ಅಂತೆಲ್ಲ ಕೆಡ್ದ ಮಾತಾಡ್ತೀಯ, ಆಮೇಲೆ ಏನಿಲ್ಲ ಅಟೆ ಫೋನ್ ಹೊಡೆದಾಕ್ ಬಿಡ್ತೀನಿ. ಅಪ್ಪ ನಾನು ಹುಷಾರು ಅನ್ಲಿಕ್ಕತ್ತೀನೋ ಬೈಲಿಕ್ಕತ್ತಿಲ್ಲ. ಅಯ್ಯೋ ಹಲೋ, ಆ ಫೋನ್ ನೀನೇ ಇಟ್ಕೊಳಪ್ಪ. ಕಾಲ್ ಲಿಸ್ಟಿಗೆ ಹೋಗಿ ಫಸ್ಟ್ ನಂಬರ್ ಹೇಳ್ತೀಯಾ? ನಂಬರ ಇರಿ ಹೇಳ್ತೀನಿ. ಬರ್ಕೊಳ. 740 740 540 530 530 850 850. 12 ನಂಬರ್ ಐತಲ್ಲೋ ನಿಮ್. ಏನೋ ಮಾಡೋದು ನಿನಗೆ. 650. ಇನ್ನೂ ಆಯ್ತು ಲೇ, ಏನ್ ಹೇಳಿಕತ್ತಿದ್ಯೋ? ಚೈತನ್ಯ ಕಾಲೇಜು ರ್ಯಾಂಕ್ ಬಂದ್ರು ಮಾರ್ಕ್ಸ್ ಕಣ. ಅಪ್ಪ ನಾವು ಕೇಳಿದ ಫೋನ್ ನಂಬರ್ ಅಲ್ಲೇ. ಹಂಗಾರ ಇದಲ್ವಾ? ಹಂಗಾರ ಪೇಪರ್ ಲೆಕ್ಕವ್ರಿ ಕೇಳ್ಕೊಂಬರ್ತೀನಿ. ಫೋನಲ್ಲಿ ಎಲ್ಲಿ ಹೋಗ್ಬೇಡ ಆಯ್ತಾ? ಪಕ್ಕದಲ್ಲಿ ಯಾರವ್ರೆ ಕೇಳ್ಕೊಂಬರ್ತೀನಿ. ಹೋಗಿ ಹುಡ್ಕೊಂಡು ಇದಲ್ಲಂದ್ರೆ ಫೋನ್ ನಂಬರ್ ಎಲ್ಲಿ ಹುಡ್ಕೋದು? ಹುಚ್ಚ ಅವನಲ್ಲ ನೀನು. ಅವನ್ ಎಲ್ಲಿದ್ದಾನೋ ಗೊತ್ತಿಲ್ಲ. ಅಷ್ಟಕ್ಕೂ ಫೋನ್ ಅವನ ಹತ್ರ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಅವನನ್ನ ಹುಡುಕೊಂಡು ಕೂತ್ಕೋತಾರ. ಇವತ್ತು ಸಾಯಂಕಾಲ ನಿಮ್ಮ ತಂದೆ ಆಪರೇಷನ್ ಕಣೋ. 10 ಲಕ್ಷ ಕಣೋ, ಸುಮ್ಮನೆ ಹಂಗೆ ಬಿಡಕ್ಕಾಗತ್ತಾ? ಅವ್ನು ಸಿಕ್ಕಿದ್ರೆ ದುಡ್ಕೋದವ್ರು ಸಿಗ್ತಾರೆ ಅನ್ನೋ ಲಾಸ್ಟ್ ಹೋಪ್ ಇದೆ ಅಷ್ಟೇ. ಅವ್ನು ಸಿಕ್ಕಿದ್ರು ಸಿಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಾವು ಟ್ರೈ ಮಾಡಿದ್ವಿ ಅಂತ ಒಂದು ಚಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಇರುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ನಾನೇ ಪದ್ಮಾವತಿನ ಕೇಳ್ತೀನಿ. ನೀನೀಗ ಬರ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ನೋಡು. ಮನೆಯಲ್ಲಿ ಮೊದಲು ಸಾಯೆ, ಒಂದ್ಸರಿ ಹತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಮೊದ್ಲು ಹೋಗಿ ಸ್ಕೂಲಿಂದ ಮಗುನ್ ಕರ್ಕೊಂಬ, ಆಮೇಲೆ ಪಿಕ್ಚರ್ಗನ ಹೋಗು, ಊರ್ ಸುತ್ತಕನ ಹೋಗು. ಆಗಲ್ಲಯ್ಯ, ನಾನ್ ಕರ್ಕೊಂಡ್ ಬರಕಿಲ್ಲ. ಎಲ್ಲ ನಾನೇ ಮಾಡ್ಬೇಕಾ? ನೀನೇನ್ ಕಿಸಿದ್ಯಾ? ಹೋಗ್ ಕರ್ಕೊಂಬ ಹೋಗು. ಸರಿ ಮಡಗು, ನಾನೇ ಹೋಗಿ ಸಾಯ್ತೀನಿ. ಏನು ಹೇಳು ಗೋಳು, ನಿನ್ನ ನೋಡಿ ಜಾಸ್ತಿ ಮಾಡ್ತಾಳೆ. ಏನಿಲ್ಲಣ್ಣ, ನೀವು ಕರ್ಕೊಂಡೋಗಿ. ಕರ್ಕೊಂಡು ಹೋಗೋದಾ? ನೀನ್ ಬರ್ತಿಲ್ವಾ? ಇಲ್ಲಣ್ಣ. ಯಾಕೆ? ಅದು ನನ್ನ ಮಗಳು ಸ್ಕೂಲಿಂದ ಬರ್ತಾಳೆ, ಕರ್ಕೊಂಬರಕ್ ಹೋಗ್ಬೇಕು. ಅಂದ್ರೆ ಹೋದ್ವಾರ ನನ್ನ ಹೆಂಡತಿ ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳಿದ್ಲು, ಕಳಿಸ್ಕೊಡಕ್ ಆಗ್ಲಿಲ್ಲ. ಅದಕ್ಕೆ ಈ ವಾರ ಕಳಿಸ್ಕೊಡ್ತಾ ಇದೀನಿ. ಸಾಕು, ದರಿದ್ರ ಎಲ್ಲ ನನಗೆ ಹೇಳ್ಬೇಡ. ಎಲ್ಲಾದ್ರೂ ಹೋಗಿ ಸಾಯ್ ಹೋಗು. ಏಯ್ ಗಾಡಿ ತೆಗೆ. ಸುಮ್ನೆ ರಮ್ಮ, ನಿನ್ ಬ್ಯಾಗ್ ಎಲ್ಲೂ ಹೋಗಲ್ಲ, ಸೇಫ್ ಆಗಿರುತ್ತೆ ಸಿಸ್ಟರ್. ಬಾಸು ಕೋಪ ಬರ್ಸ್ಬೇಡ. ಸರಿ ಸಿಸ್ಟರ್. ಅವಳಿಗಿಂತ ಜಾಸ್ತಿ ಕೋಪ ನೀನ್ ಬರ್ತಿದ್ಯಾ? ಮೊದ್ಲು ತೊಲಗಿಲಿಂದ. ಏಯ್ ಹೋಗೋ. ಸರಿ ಬಸ್, ಸರಿ ಬಸ್. ನನ್ನ ಮಗ ಫೋನ್ ಎತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕಂತ ಹೇಳ್ರಿ. ಅದೇ ತಮ್ಮ, ಹುಚ್ಚರೆಲ್ಲ ಅಡ್ಡಾಡ್ತಾರಲ್ಲ ಈ ಪಾರ್ಕು, ಈ ಕಸ ಆಯೋ ಜಾಗ ಅಂತ ಕಡೆಗೆ ನಡೆಯೋಪ್ಪ ತಮ್ಮ. ಸ್ವಲ್ಪ ಲಘು ನಡೆಯೋಣ ಪ್ಲೀಸ್. ಏಯ್, ಇಲ್ಲಾಕ್ ನಿಲ್ಸಕತ್ತೀರ್ರಿ ಅಣ್ಣಾರೆ? ಸ್ಕೂಲ್ ಬಿಟ್ಟಿದ್ದೀರಿ, ಮಕ್ಕಳನ್ನ ಮನೆ ಕರ್ಕೊಂಡೋಗಿ ಬಿಡ್ಬೇಕು. ಓ, ನಮ್ಗೆ ಅರ್ಜೆಂಟ್ ಅದಾರೆ, ಬೇಗ ಹತ್ತಿಸ್ಕೊಳ್ಳಿ. ಸುಬ್ಬರಾವು ನಮ್ ತವನೇ ಇರೋದು, ಕರ್ಕೊಂಡೋಗೋಣ. ಆಯ್ತಾಯ್ತು, ಹತ್ಕೊಳಕ್ ಹೇಳು. ಬಾ ಸುಬ್ಬ. ಸ್ವಲ್ಪ ಲಘು ನಡಿಯಪ್ಪ. ನಮ್ ಬ್ಯಾಗು.
ನಿನ್ ಹೆಸರೇನ್ ಪುಟಿ? ಸುಬ್ಬಾರಾವ್. ಸುಬ್ಬಾರಾವ? ನಮ್ ತಾತನ ಹೆಸರು. ತುಂಬಾ ಒಳ್ಳೆಯವರು. ಓ, ನಿಂಗೆ ಬ್ಯಾಗ್ ಕೊಡ್ಸಿದ್ ಯಾರು? ನಮ್ಮ ಅಪ್ಪ ತಿರುಪತಿಯಿಂದ ತಂದಿದ್ದು. ತುಂಬಾ ಕಾಸ್ಟ್ಲಿ ಬ್ಯಾಗ್. ತಿರುಪತಿನ? ಹೌದು. ಒಂದ್ಸಲ ಬ್ಯಾಗ್ ಕೊಡ್ತೀಯ ನೋಡ್ತೀನಿ. ಹಾ, ಥ್ಯಾಂಕ್ಸ್. ಸೋ ಕ್ಯೂಟ್. ನಿಮ್ಮ ಅಪ್ಪಂಗೆ ಹೇಳ್ಬಿಟ್ರೆ ನಂಗೂ ಈ ತರ ಒಂದು ಬ್ಯಾಗ್ ಕೊಡಿಸ್ತೀಯಾ? ಸರಿ, ಕೊಡಿಸ್ತೀನಿ. ಚೋ ಸ್ವೀಟ್. ಈಗ ನಿಮ್ಮ ಅಪ್ಪ ಎಲ್ಲಿದ್ದಾರೆ? ನಮ್ಮ ಮನೆಯಲ್ಲಿ. ಓ, ಮೊಬೈಲ್ ಅಲ್ಲೋ, ಮೊಬೈಲ್ ಕೊಡೋ. ಎಲ್ಲಿ ಮೊಬೈಲ್ ಮನೆ ಬಂದ್ಬಿಡ್ತು. ಮನೆ ಬಂದ್ಬಿಡ್ತಾ? ಯಾಕೆ ತರ ಮುಖ ಮುಚ್ಕೊಂತ ಇದ್ದೀರಾ? ಅದೇ ನಮಗೆ ಸ್ವಲ್ಪ ಡಸ್ಟಾಲಜಿ. ಹೌದಾ? ಹಾಗಾದ್ರೆ ನಾನು ಕಟ್ಕೊಂತೀನಿ. ಬನ್ನಿ, ನಮ್ಮ ಮನೆ ಬಂತು. ಏನ್ ನೋಡ್ರಿ, ಏನದು? ಬಿಡ್ರ ಬಿಡ್ರಲ್ಲಿ, ಏನ ಎಲ್ಲರೂ ಒಳಗಾಕ್ಬಿಡ್ತೀನಿ. ಎಲ್ಲೋದ್ರು? ತಪ್ಪಿಸ್ಕೊಂಡೋದ್ರು. ಬರ್ತಾ ಇದೀನಮ್ಮ. ನಿಮ್ಮಪ್ಪಂಗೆ ಆಪರೇಷನ್ ಆಯ್ತು ಕಣೋ. ಈಗ ತಾನೇ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಈಗೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಪ್ಪ. ಅಮ್ಮ, ದುಡ್ಡು ಯಾರೋ ಬಂದಿದ್ರು, ನೀನೇ ದುಡ್ಡು ಕಳ್ಸಿದ್ದು ಅಂತ ಅವ್ರು ಬಿಲ್ ಕಟ್ಬಿಟ್ಟು ಹೋದ್ರಲ್ಲ. ಸರಿ ಅಮ್ಮ, ಬರ್ತಾ ಇದ್ದೀನಿ. ಏನಂತ? ಅಪ್ಪನ ಆಪರೇಷನ್ ಆಯ್ತಂತೆ, ದುಡ್ಡು ಯಾರೋ ಕಟ್ಬಿಟ್ಟಿದಾರಂತೆ. ಪದ್ಮಾವತಿ ಅವ್ರೇನಾದ್ರು ದುಡ್ಡು ಕೊಟ್ಟು ಕಳ್ಸಿದ್ರಾ? ಬರೋ. ಹಾಯ್ ಮೇಡಮ್. ಹಾಯ್. ಆಲ್ ಓಕೆ ರೈಟ್? ನನ್ನ ಬಗ್ಗೆ ಬಿಟ್ಬಿಡಿ, ನೀವು ಹೇಗಿದ್ದೀರಾ? ಮೆಮರಿ ಲಾಸ್ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗೇ ನೆನಪಿದೆ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ಹೇಳಾಯ್ತಲ್ಲ, ಇನ್ನು ಅದನ್ನ ಅಲ್ಲೇ ಬಿಟ್ಬಿಡಿ. ಕತೆನ ಬೇಗ ಹೇಳಿ ಮುಗಿಸ್ಬಿಡಿ. ಏನೂ ಇಲ್ಲ, ಸ್ಟೋರಿನ ಕಂಪ್ಲೀಟ್ ಮಾಡಾದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಪರವಾಗಿಲ್ಲ, ಹೇಳಿ. ತಪ್ಪು ತಿಳ್ಕೊಬಾರ್ದು. ದುಡ್ಡಿನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ. ಪ್ಲೀಸ್, ದುಡ್ಡಿನ ವಿಷಯ ಅಲ್ಲ. ಐ ನೋ ದಿಸ್ ಇಸ್ ವಿಯರ್ಡ್ ಅಟ್ ದಿಸ್ ಟೈಮ್, ಬೀಯಿಂಗ್ ಇನ್ ಅ ಹಾಸ್ಪಿಟಲ್. ನನಗೆ ಗೊತ್ತು, ಆ್ಯಂಡ್ ಇಟ್ಸ್ ಟೂ ಅರ್ಲಿ ಅಂತಲೂ ಗೊತ್ತು. ಪ್ರೀತಿ ಹುಟ್ಟೋಕೆ ವರ್ಷಗಟ್ಟಲೆ ಬೇಕಾಗಿಲ್ಲ, ಒಂದು ಕ್ಷಣ ಸಾಕು. ಇದು ಆ ಥರದೊಂದು ಕ್ಷಣ ಅಂದ್ಕೊಂಡಿದ್ದೀನಿ. ನಾನು ಹೆಲ್ಪ್ ಮಾಡಿದೆ ಅಂತ ಅಪ್ಲಿಕೇಶನ್ ಕೇಳ್ತಿದ್ದೀನಿ ಅನ್ಕೋಬೇಡಿ. ಇನ್ನೊಂದು ವಿಷಯ, ನೀವು ಒಪ್ಕೊಳ್ಳಿಲ್ಲ ಅಂದರೆ ನಾನು ಮೂವಿ ಮಾಡಲ್ಲ ಅಂತ ತಿಳ್ಕೊಬೇಡಿ. ಅದು ಪ್ರೊಫೆಷ್ನಲ್, ಇದು ಪರ್ಸ್ನಲ್. ಶ್ರೀನಿವಾಸ್, ನಾವು ಮದುವೆ ಆಗೋಣವಾ? ಬಂದೆ ಸರ್. ಅವ್ರ ಮನೆಯವ್ರು ಫೋನ್ ಮಾಡಕ್ಕೆ ಹೇಳು. ಸರಿ ಸರ್. ತಗೊಳಮ್ಮ, ನಿಮ್ಮ ಅಪ್ಪಂಗೆ ಫೋನ್ ಮಾಡು. ತಗೊಳಮ್ಮ. ಹಲೋ, ಅಲ್ಮೇಲು ಎಲ್ಲಿದ್ಯಾ? ಯಾಕೆ ಅಳ್ತಾ ಇದೀಯಾ? ಬೆಂಕಿ, ಬ್ಯಾಗ್ ಕಳ್ದೋಯ್ತು ಬೆಂಕಿ. ಅದನ್ನ ಬಿಟ್ಟಾಕು, ನೀನು ಹೇಳಿದ್ಯಾ ಹೇಳು. ಅವ್ರು ನನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದ್ರು, ನಾನು ತಪ್ಪಿಸ್ಕೊಳಕ್ ಟ್ರೈ ಮಾಡಿದೆ. ಆಮೇಲೆ ಅಲ್ಲಿದ್ದ ಜನ
ಪೊಲೀಸ್ ನನ್ನ ಸೇವ್ ಮಾಡಿದ್ರು. ನಾನೀಗ ಪೊಲೀಸ್ ಸ್ಟೇಷನಲ್ಲಿದ್ದೀನಿ. ಪೊಲೀಸ್ ಸ್ಟೇಷನಾ? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ವೆಂಕಿ. ನೀವೆಲ್ಲ ಇಲ್ಲಿಗೆ ಬರ್ತೀರಾ? ವೆಂಕಿ, ಇಲ್ಲಿಗೆ ಬರ್ತೀರಾ ಎಲ್ಲರೂ? ಇಲ್ಲ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಅವ್ರ ಜೊತೆಗೆ ಮನೆಗೆ ಹೋಗ್ಬಿಡು. ಈ 7 ದಿನದಲ್ಲಿ ಏನೇನು ಮಾಡಿದೆ ನೋಡು. ಸ್ವತಂತ್ರವಾಗಿರೋಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಮಾಡಿದೆ. ಈ ಪ್ರಾಬ್ಲಮಿಂದ ನೀನೇ ಹೊರಗೆ ಬಂದೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ಅಪ್ಪನ ಹತ್ರ ಸ್ವಲ್ಪ ಗಟ್ಟಿಯಾಗಿ ಮಾತಾಡೋಕ್ಕಾಗಲ್ವಾ? ನಾವು ನಿನ್ನ ಕಳಿಸ್ಬಾರ್ದಿತ್ತು. ಹೊರಗಡೆ ಪ್ರಪಂಚ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ. ನಮಗೆ ನಮ್ಮ ಮನೆಗಳಿಗಿಂತ ಸೇಫ್ ಜಾಗ ಬೇರೆ ಯಾವುದೂ ಇಲ್ಲ ಅಂದಮೇಲೂ. ಇವಾಗ ನಾವು ಸ್ಟೇಷನ್ಗೆ ಬರೋದು ದೊಡ್ಡ ವಿಷಯ ಏನಲ್ಲ, ಆದರೆ ಅದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ ಅಂದಮೇಲೂ. ಅರ್ಥ ಆಗ್ತಿದ್ಯಾ? ಕೇಳಿಸ್ಕೊಂತ ಇದೆಯಾ? ಅಪ್ಪಂಗೆ ಫೋನ್ ಮಾಡ್ತೀಯ ತಾನೆ? ನಾವು ನಿನ್ನ ಕಲಿಸ್ಬಾರ್ದಿತ್ತು. ಹುಷಾರು. ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀಯಾ?